ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಒಂದು ದೇಶ, ಆ ದೇಶಕ್ಕೊಬ್ಬ ರಾಜ. ಅವನ ರಾಜ್ಯದಲ್ಲಿ ಬಡವ ಶ್ರೀಮಂತ ಅಂತ ಭೇದ ಇಲ್ಲ, ಕಳ್ಳತನ ಇಲ್ಲ, ಮೋಸ ಮಾಡೋ ಹಾಗಿಲ್ಲ, ಅನ್ಯಾಯ ಇಲ್ಲ. ಅಲ್ಲಿನ ಜನ ತಮ್ಮ ಲೈಫಲ್ಲಿ ತುಂಬ ಹ್ಯಾಪಿ ಆಗಿದ್ರು. ಆ ರಾಜನೇ ಬಲಿ ಚಕ್ರವರ್ತಿ. ಒಂದು ದಿನ 3 ಹೆಜ್ಜೆ ಭೂಮಿ ಕೇಳ್ಕೊಂಡು ಬಂದ ಒಬ್ಬ ಪುಟ್ಟ ಬ್ರಾಹ್ಮಣ ಹುಡುಗ ಅವನ ಇಡೀ ಸಾಮ್ರಾಜ್ಯವನ್ನು ಬದಲಾಯಿಸ್ತಾನೆ. ಯಾರ ಹುಡುಗ? ಆ ಹುಡುಗನ 3ನೇ ಹೆಜ್ಜೆಗೆ ಯಾಕೆ ಬಲಿ ತನ್ನ ತಲೆ ಕೊಟ್ಟ? ಪ್ರತಿ ವರ್ಷ ಮಹಾಬಲಿ ಕೇರಳಕ್ಕೆ ಬರ್ತಾನೆ ಅಂತ ಜನನು ಏಕೆ ನಂಬ್ತಾರೆ? ಈ ಎಲ್ಲ ಕ್ವಶನ್ಸ್ಗೆ ಆನ್ಸರ್ ಅಂದರೆ ಓಣಂ. ಬನ್ನಿ, ಇದರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಗೊತ್ತಿಲ್ಲದೇ ಇರುವಂಥ ಇನ್ಫಾರ್ಮೇಷನ್ ಎಲ್ಲ ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಓಣಂ ಅಂದರೆ ಏನು? ಈ ಹಬ್ಬ ಕೇರಳದಲ್ಲಿ ನಡೆಯೋ ಅತ್ಯಂತ ಇಂಪಾರ್ಟೆಂಟ್ ಫೆಸ್ಟಿವಲ್ಗಳಲ್ಲಿ ಒಂದು. ಇದು ಬರೀ ಧಾರ್ಮಿಕ ಆಚರಣೆ ಅಲ್ಲ, ತಮ್ಮ ಬೆಳೆ, ಸಮೃದ್ಧಿ, ಫ್ಯಾಮಿಲಿ, ಫ್ರೆಂಡ್ಶಿಪ್, ಈಕ್ವಾಲಿಟಿ ಮತ್ತು ಕೇರಳದ ಕಲ್ಚರ್. ಇದನ್ನು ಕೇರಳದ ಕ್ಯಾಲೆಂಡರ್ನಲ್ಲಿ ಚಿಂಗಂ ಮಾಸದಲ್ಲಿ ಬರೋ ಅತ್ತಂ ನಕ್ಷತ್ರದಿಂದ ಆರಂಭ ಮಾಡಿ ತಿರುವೋಣಂವರೆಗೆ 10 ದಿನಗಳ ಕಾಲ ಓಣಂ ಸೆಲೆಬ್ರೇಷನ್ ಮಾಡ್ತಾರೆ. ಓಣಂನ ತಿರುವೋಣಂ ದಿನ ಬಲಿ ಚಕ್ರವರ್ತಿ ಕೇರಳಕ್ಕೆ ಬರೋ ದಿನ ಅಂತ ಪೌರಾಣಿಕವಾಗಿ ನಂಬ್ತಾರೆ. ಯಾರು ಈ ಬಲಿ ಚಕ್ರವರ್ತಿ? ಏನು ಇವನ ಕತೆ? ಮೈಥಾಲಜಿಕಲ್ ಹಿಸ್ಟ್ರಿ ಪ್ರಕಾರ ಇವನು ಪ್ರಹ್ಲಾದನ ಮೊಮ್ಮಗ, ವೀರೋಚನನ ಮಗ. ಮಹಾಬಲಿ ಒಬ್ಬ ರಾಕ್ಷಸ ರಾಜ. ಇವನು ಒಬ್ಬ ರಾಕ್ಷಸ ಆಗಿದ್ರು ನ್ಯಾಯವಂತ, ದಾನಶೂರ ಮತ್ತು ಪ್ರಜಾಪ್ರಿಯ ರಾಜ. ಇವನ ರಾಜ್ಯದಲ್ಲಿ ಎಲ್ಲ ಸಂತೋಷವಾಗಿದ್ರು ಅಂತ ಜಾನಪದರು ನಂಬ್ತಾರೆ. ಇವನ ಹೆಸರು, ಕೀರ್ತಿ 3 ಲೋಕದಲ್ಲೂ ಹರಡಿತ್ತು. ಅವನ ಪ್ರಜೆಗಳು ಕೂಡ ಅವನ ತುಂಬ ಪ್ರೀತಿಸ್ತಾ ಇದ್ರು. ಒಂದು ರೀತಿ ಅದು ಸುವರ್ಣ ಯುಗವಾಗಿತ್ತು. ದೇವತೆಗಳಿಗೆ ಯಾಕೆ ಭಯ ಬಂತು? ಬಲಿ ಚಕ್ರವರ್ತಿ ಮಾಡ್ತಾ ಇದ್ದಂಥ ದಾನ, ಧರ್ಮ, ಯಜ್ಞಗಳಿಂದ ಅವನ ಹೆಸರು ಬಹಳ ಪಾಪ್ಯುಲರ್ ಆಗ್ತಾ ಇತ್ತು. ಇದನ್ನ ನೋಡಿ ಮುಂದೆ ಇದೇ ರೀತಿ ಆದರೆ ಇವನು ನಮ್ಮ ಮೇಲೆ ಯುದ್ಧ ಮಾಡುವಂಥ ಭಯದಲ್ಲಿ ವಿಷ್ಣು ಹತ್ರ ಹೋಗಿ ಕೇಳ್ತಾರೆ. ಆಗ ವಿಷ್ಣು ಬಲಿ ಚಕ್ರವರ್ತಿಯ ವೀಕ್ನೆಸ್ ಏನು ಅಂತ ನೋಡಿದಾಗ ಅವನಲ್ಲಿ ದಾನ, ಭಕ್ತಿ, ಧರ್ಮನಿಷ್ಠೆ ಅವನಿಗೆ ಗೊತ್ತಾಗ್ತದೆ. ಅತಿಯಾದ ದಾನ, ಭಕ್ತಿ ಕೂಡ ನಮ್ಮ ಶತ್ರು ಅಂತ ಅಂದರೆ ತಪ್ಪಲ್ಲ. ಇಲ್ಲೂ ಕೂಡ ಅದೇ ಆದದ್ದು. ಒಂದಿನ ಬಲಿ ಮಹಾಯಜ್ಞ ನಡೆಸಬೇಕಾದ್ರೆ ಅಲ್ಲಿಗೆ ಒಬ್ಬ ಪುಟ್ಟ ಬ್ರಾಹ್ಮಣರ ಹುಡುಗ ಬರ್ತಾನೆ. ಆ ಟೈಮಲ್ಲಿ ಒಬ್ಬ ರಾಜ ಯಾರು ಏನೇ ಕೇಳಿದ್ರು ಕೊಡಬೇಕು ಅನ್ನೋದು ರೂಲ್ಸು. ಹಾಗೆ ಬಂದೋನೇ ವಾಮನ ಬಲಿ ಹತ್ರ ಬಂದು 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೊಡು ಅಂತ ಕೇಳ್ಕೊತಾನೆ. ಆಗ ಬಲಿ 3 ಹೆಜ್ಜೆ ಯಾಕೆ, ನಿನಗೆ ಎಷ್ಟು ಬೇಕೋ ಅಷ್ಟು ಭೂಮಿ, ಚಿನ್ನ, ಸಂಪತ್ತನ್ನು ತಗೋ ಅಂತ ಹೇಳ್ತಾನೆ. ಅದಕ್ಕೆ ವಾಮನ ಬೇಡ ಬೇಡ, ಬರೀ 3 ಹೆಜ್ಜೆ ಭೂಮಿ ಸಾಕು ಅಂತ ಹೇಳ್ತಾನೆ. ಅದಕ್ಕೆ ರಾಜ ಕೂಡ ಒಪ್ಕೊಳ್ತಾನೆ. ಆಗ 3 ಅಡಿ ಇದ್ದ ವಾಮನ ತನ್ನ ನಿಜ ರೂಪದಲ್ಲಿ ಬೃಹದಾಕಾರನಾಗಿ ಬೆಳೆದು ತನ್ನ ಮೊದಲನೇ ಹೆಜ್ಜೆನ ಭೂಮಿ ಮೇಲೆ ಇಡ್ತಾನೆ. 2ನೇ ಹೆಜ್ಜೆನ ಆಕಾಶಕ್ಕೆ ನೆಟ್ಟು 3ನೇ ಹೆಜ್ಜೆಗೆ ಬಲಿ ಹತ್ರ ಜಾಗ ಕೇಳ್ತಾನೆ. ಆಗ ಅವನಿಗೆ ಗೊತ್ತಾಗ್ತದೆ ಇವನು ವಿಷ್ಣು ಅಂತ. ಆಗ ಮಾತಿಗೆ ತಪ್ಪಬಾರ್ದು ಅಂತ ಹೇಳಿ ತನ್ನ ತಲೆನೇ ತೋರಿಸ್ತಾನೆ. ಆಗ ಅವನ ತಲೆ ಮೇಲೆ ಪಾದವನ್ನು ಇಟ್ಟಂಥ ವಾಮನ ಪಾತಾಳಕ್ಕೆ ತುಳಿದಾಗ್ತಾನೆ. ಇದೇ ಟೈಮಲ್ಲಿ ಬಲಿಯ ದಾನ, ಭಕ್ತಿ, ಪ್ರಜಾವತ್ಸಲತೆಯನ್ನು ನೋಡಿದಂಥ ವಿಷ್ಣು ವರ್ಷಕ್ಕೆ 1 ಸಲ ತನ್ನ ಪ್ರಜೆಗಳನ್ನು ನೋಡೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಮಹಾಬಲಿ ಬರೋ ದಿನನೇ ಓಣಂನ ಒಂದು ಬ್ಯೂಟಿಫುಲ್ ಇಮ್ಯಾಜಿನೇಷನ್. ಇದನ್ನು ಕೇರಳದ ಜನ ಕೂಡ ನಂಬ್ತಾರೆ. ತಮ್ಮ ದೊರೆ ನಮ್ಮನ್ನು ನೋಡಕ್ಕೆ ಬರ್ತಾನೆ ಅಂತ ಮನೆಯೆಲ್ಲ ತೊಳಿತಾರೆ, ಮನೆ ಮುಂದೆ ಹೂಗಳಿಂದ ಪೋಕಳಮ್ಮನ್ನು ರೆಡಿ ಮಾಡ್ತಾರೆ, ಹೊಸ ಬಟ್ಟೆಗಳನ್ನು ಧರಿಸ್ತಾರೆ, ಒಟ್ಟಿಗೆ ಕೂತು ಬಾಳೆ ಎಲೆಯಲ್ಲಿ ಊಟವನ್ನು ಮಾಡ್ತಾರೆ. ಇದು ಅವರ ರಾಜನನ್ನು ಸ್ವಾಗತ ಮಾಡುವಂಥ ಹಬ್ಬ. ಇದೇ ಸಮಯದಲ್ಲಿ ಕೇರಳದ ನದಿಗಳಲ್ಲಿ ಒಳ್ಳಂಕಳ್ಳಿ ಅಂದರೆ ಉದ್ದವಾಗಿರುವಂಥ ಸಾಂಪ್ರದಾಯಿಕ ದೋಣಿಗಳಲ್ಲಿ ಜನ ಒಟ್ಟಾಗಿ ಕೂತ್ಕೊಂಡು ಒಂದೇ ಲಯದಲ್ಲಿ ಹುಟ್ಟನ್ನು ಹಾಕಿ ಮೀಟಿ ದೋಣಿಯನ್ನು ಚಲಿಸುತ್ತಾರೆ. ಇಲ್ಲಿಯ ಈ ಆಟ ಒಂದು ಸ್ಪರ್ಧೆಯ ರೀತಿಯಾದರೂ ಒಗ್ಗಟ್ಟು ಹಾಗೆ ತಂಡದ ಶಕ್ತಿಯ ಪ್ರತೀಕವಾಗಿರ್ತದೆ. ಇನ್ನೊಂದು ಜನಪ್ರಿಯವಾಗಿರುವಂತಹ ಕಲ್ಚರಲ್ ಪ್ರೋಗ್ರಾಮ್ ಅಂದರೆ ಹುಲಿ ಕುಣಿತ. ಹುಲಿ ರೀತಿ ಬಣ್ಣ ಬಳ್ಕೊಂಡು ತಾಳಕ್ಕೆ ನೃತ್ಯ ಮಾಡ್ತಾ ಖುಷಿಯಿಂದ ಕುಣಿಯೋದು. ಇದು ಗಂಡಸರು ಮಾಡೋದಾದರೆ, ಇನ್ನು ಹೆಂಗಸರಲ್ಲಿ ವಿಶೇಷವಾಗಿ ಕೈ ಕೊಟ್ಟಿ ಹಳ್ಳಿ ಅಂದರೆ ಜಾನಪದ ನೃತ್ಯವನ್ನು ಅಲ್ಲಿ ಹೆಂಗಸರು ಕೈ ಹಿಡಿದು ಸರ್ಕಲ್ ಮಾಡಿ ಕುಣಿಯೋದು. ಇದು ಎಷ್ಟು ಹಳೆಯ ಸಂಸ್ಕೃತಿ ಅಂದರೆ ಇದರ ಗುರುತು ತಮಿಳಿನ ಸಂಗಮ್ ಸಾಹಿತ್ಯದಲ್ಲಿ ಕೂಡ ಉಲ್ಲೇಖವಾಗೈತೆ. ಕೃಷಿಯಲ್ಲಿ ಉತ್ತಮ ಬೆಳೆ, ಮಳೆ ಬಂದಾಗ ಜನ ಸಂತೋಷದಿಂದ ಈ ಓಣಮನ್ನು ಆಚರಿಸ್ತಾರೆ. ಇದು ಬಲಿಚಕ್ರವರ್ತಿಯ ನೆನಪು ಮತ್ತು ಸಮೃದ್ಧ ಮಳೆ ಬೆಳೆಯ ಸಂಗಮ. ಕರ್ನಾಟಕದಲ್ಲಿ ಹೇಗೆ ದೀಪಾವಳಿಯಲ್ಲಿ ಬಲಿಚಕ್ರವರ್ತಿಯನ್ನು ನೆನಪಿಗಾಗಿ ಹಬ್ಬವನ್ನು ಮಾಡ್ತೀವೋ ಹಾಗೆ ಕೇರಳ ಕೂಡ ಓಣಮನ್ನು ಬಲಿಯ ನೆನಪಿಗಾಗಿ ಮಾಡೋದು. ಇದು ಹೇಳೋ ಸಂದೇಶ ಒಂದೇ. ರಾಜ್ಯ ಬೇರೆ ಇರ್ಬೋದು, ಆಚರಣೆ ಬೇರೆ ಇರ್ಬೋದು, ಆದರೆ ಸಂಸ್ಕೃತಿ ಒಂದೇ. ಒಳ್ಳೆಯದನ್ನು ಗುರುತಿಸುವಂಥದ್ದು, ಆಚರಿಸುವಂಥದ್ದು, ತನ್ನನ್ನು ಪ್ರೀತಿಸಿದ ಜನಗಳನ್ನು, ತನ್ನ ದೊರೆಯನ್ನು ಕೂಡ ಪ್ರೀತಿಸ್ತಾರೆ. ಅವನ ಶಕ್ತಿ, ದಾನಶೀಲತೆ, ದೈವತ್ವ, ಮಾನವೀಯತೆಯಿಂದ ಮಹಾಬಲಿ ಚಕ್ರವರ್ತಿಯ ನೆನಪು ಇವತ್ತಿಗೂ ಜೀವಂತವಾಗಿರೋದು ಸಾಕ್ಷಿ. ಧೈರ್ಯ, ಸಾಹಸ, ದಾನ, ಧರ್ಮ ಈ ದೇಶದ ನೆಲೆ. ಇದರ ಮೇಲೆ ನಡೆಯೋದು ಯಾವತ್ತೂ ಶಾಶ್ವತವಾಗಿ ಹೆಸರು, ಕೀರ್ತಿ, ನಂಬಿಕೆಯನ್ನು ಗಳಿಸ್ಕೊಳ್ತಾರೆ. ಇದಾಗಿತ್ತು ವೀಕ್ಷಕರೇ ಈ ವಿಡಿಯೋ. ನಿಮಗೆ ಇದು ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.
ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ. ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.